ಎಲ್ಲರಿಗೂ ಸುಸ್ವಾಗತ ನವನೀತ ಇನ್ಸ್ಪಿರೇಷನ್ ಚಾನಲ್ಗೆ. ಲಗ್ನಕುಂಡಲಿಯಲ್ಲಿ ಸೂರ್ಯ ಮತ್ತು ಕುಜನ ಸಂಯೋಗದ ಬಗ್ಗೆ ತಿಳಿಸುತ್ತೇನೆ. ದ್ವಿಗ್ರಹ ಯೋಗ ಎಂದರೆ ಎರಡು ಗ್ರಹಗಳು ಒಟ್ಟಿಗೆ ಸೇರುವುದು ದ್ವಿಗ್ರಹ ಯೋಗ ಎನ್ನುತ್ತಾರೆ. ಸೂರ್ಯ ಮತ್ತು ಕುಜ ಸೇರಿದಾಗ ಅದು ಯುಕ್ತ ಯೋಗ ಆಗುತ್ತದೆ. ಸೂರ್ಯನು ತಂದೆಯ ಸ್ಥಾನವನ್ನು ಪಡೆಯುತ್ತಾನೆ ಮತ್ತು ಮಂಗಳನು ಯೋಧನ ಸ್ಥಾನವನ್ನು ಪಡೆಯುತ್ತಾನೆ. ಇವೆರಡೂ ಗ್ರಹಗಳು ಸೇರಿದಾಗ ಯುಕ್ತ ಯೋಗ ಆಗುತ್ತದೆ. ಇವೆರಡು ಗ್ರಹಗಳ ಸಂಯೋಗವು ಒಂದೇ ಅಂದರೆ ಉರಿಯುತ್ತಿರುವ ಶಕ್ತಿ. ಆದುದರಿಂದ ಇಚ್ಛಾಶಕ್ತಿ ಮತ್ತು ಧೈರ್ಯ ಒಂದಾಗಿರುತ್ತದೆ. ಸೂರ್ಯನು ನಮ್ಮ ಲಗ್ನಕುಂಡಲಿಯಲ್ಲಿ ಇದ್ದರೆ ಏನಾಗುತ್ತದೆ? ಸೂರ್ಯ ತಂದೆಯ ಸ್ಥಾನ, ಅಧಿಕಾರ, ಆಕ್ರಮಣಶೀಲತೆ ಮತ್ತು ಆತ್ಮವನ್ನು ಪ್ರತಿನಿಧಿಸುತ್ತಾನೆ. ಇಷ್ಟೆಲ್ಲ ಶಕ್ತಿಯನ್ನು ಸೂರ್ಯನು ನೀಡುತ್ತಾನೆ. ಮಂಗಳನು ನಮ್ಮ ಲಗ್ನಕುಂಡಲಿಯಲ್ಲಿ ಇದ್ದರೆ ಅವನು ಧೈರ್ಯ, ಇಚ್ಛಾಶಕ್ತಿ, ಹೋರಾಟದ ಸಾಮರ್ಥ್ಯ, ಆಕ್ರಮಣಶೀಲತೆ ಸ್ವಭಾವವನ್ನು ನೀಡುತ್ತಾನೆ. ಎರಡು ಗ್ರಹಗಳು ಸೇರಿದಾಗ ಅಂದರೆ ಸೂರ್ಯ ಮತ್ತು ಮಂಗಳನು ಸೇರಿದಾಗ ಯುಕ್ತ ಶಕ್ತಿ ಉಂಟಾಗುತ್ತದೆ. ಗ್ರಹಗಳ ಸಂಯೋಗದಿಂದ ಜಾತಕದ ತಂದೆಯವರಿಗೆ ಸೈನ್ಯ ಅಥವಾ ಪೊಲೀಸ್ ಇಲಾಖೆಗೆ ಸೇರಿದವರಾಗಿರುತ್ತಾರೆ ಅಥವಾ ಧೈರ್ಯಶಾಲಿ, ಶಕ್ತಿಶಾಲಿ, ಸ್ಪರ್ಧಾತ್ಮಕ ಹೋರಾಟಗಾರರಾಗಿರುತ್ತಾರೆ. ಎರಡು ಗ್ರಹದ ಸಂಯೋಗದ ಜಾತಕದವರಿಗೆ ಮಿಲಿಟರಿ, ಪೊಲೀಸ್ ಇಲಾಖೆಯಲ್ಲಿ ಕೆಲಸ ದೊರಕುತ್ತದೆ. ಯಾಕಂದರೆ ಇವರಿಗೆ ಇಚ್ಛಾಶಕ್ತಿ, ಶಕ್ತಿಯುತ, ಧೈರ್ಯದ ಸ್ವಭಾವವುಳ್ಳವರಾಗಿರುತ್ತಾರೆ. ಎರಡು ಗ್ರಹಗಳ ಸಂಯೋಗದಿಂದ ಮತ್ತು ಮಂಗಳನ ಸಂಯೋಗದಿಂದ ಅವರಿಗೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ದೊರಕುತ್ತದೆ. ಎರಡು ಗ್ರಹಗಳ ಸಂಯೋಗದವರು ಪೊಲೀಸ್ ಇಲಾಖೆ ಅಥವಾ ಸೈನ್ಯದ ಇಲಾಖೆಯ ಕೆಲಸಕ್ಕೆ ಎಕ್ಸಾಮನ್ನು ಬರೆಯಬಹುದು. ಅಂದರೆ ಇವೆರಡು ಗ್ರಹಗಳ ಸಂಯೋಗದಲ್ಲಿ ಅಧಿಕಾರ ಮತ್ತು ಯೋಧನ ಶಕ್ತಿಯನ್ನು ನೀಡುತ್ತದೆ. ಸೂರ್ಯ ಮತ್ತು ಮಂಗಳನ ನಡುವಿನ ಅಂತರವು ಹೆಚ್ಚು ಇದ್ದರೆ ಉತ್ತಮ ಫಲಿತಾಂಶ ನೀಡುತ್ತಾನೆ. ಆದರೆ ಯಾವುದೇ ಒಂದು ಲಗ್ನ ಕುಂಡಲಿಯಲ್ಲಿ ಮಂಗಳನು ಸೂರ್ಯನಿಗೆ ಹತ್ತಿರವಿದ್ದರೆ ಮಂಗಳನ ಒಳ್ಳೆಯತನವನ್ನು ನಿರಾಕರಿಸುವ ಶಕ್ತಿಯನ್ನು ಹೊಂದಿರುತ್ತಾನೆ. ಸಂಯೋಗವು ಸೂರ್ಯ ಮತ್ತು ಮಂಗಳನ ಸಂಯೋಗವು ಮೇಷ ಮತ್ತು ಸಿಂಹ ರಾಶಿಯಲ್ಲಿದ್ದರೆ ಉತ್ತಮ ಬಲದೊಂದಿಗೆ ಕೆಲಸ ಮಾಡುತ್ತದೆ. ಮಂಗಳನು ಹತ್ತಿರವಿದ್ದರೆ ಆ ವ್ಯಕ್ತಿಯು ತನ್ನ ಆರಂಭಿಕ ಜೀವನದಲ್ಲಿ ಅಂಜುಬುರುಕನಾಗಿರುತ್ತಾನೆ. ಆದರೆ 28 ವರ್ಷದ ನಂತರ ಅವನು ಹೋರಾಟಗಾರನಂತೆ ನಿಲ್ಲುತ್ತಾನೆ. 8ನೇ ಮನೆಯಲ್ಲಿ ಸೂರ್ಯ ಮತ್ತು ಮಂಗಳನ ಸಂಯೋಗದಲ್ಲಿ ತೇಜಸ್ಸು ಮತ್ತು ಶ್ರೇಷ್ಠ, ಧರ್ಮ, ಕರ್ಮ, ಧನರಹಿತರಾಗಿರುತ್ತಾನೆ. ಸದಾ ಪರಾಕ್ರಮಿಯಾಗಿರುತ್ತಾನೆ, ಬಲವಂತರಾಗಿರುತ್ತಾನೆ, ಬಂಧುಗಳ ಪ್ರೀತಿ, ತಂದೆ, ಸಹೋದರ, ಸಹೋದರಿ ಎಂಬ ಪ್ರೀತಿಯುಳ್ಳವನಾಗಿರುತ್ತಾನೆ. ಸ್ನೇಹಿತನನ್ನು ತುಂಬ ಪ್ರೀತಿಸುತ್ತಾನೆ. ಒಟ್ಟಾರೆ ಇವೆರಡು ಗ್ರಹಗಳ ಸಂಯೋಗದಿಂದ ಅವನಿಗೆ ಅಧಿಕಾರ ಮತ್ತು ಧೈರ್ಯಶಕ್ತಿ ಮತ್ತು ಪ್ರೀತಿ ಎಲ್ಲವನ್ನು ನೀಡುತ್ತಾನೆ. ಸೂರ್ಯ ಮತ್ತು ಮಂಗಳನ ಸಂಯೋಗವು. ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಮರೆಯದೆ ನಿಮ್ಮ ಬಂಧು ಮಿತ್ರರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ನನ್ನ ಪ್ರಿಯ ವೀಕ್ಷಕರಿಗೆ.